ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ, ಕೆಲಸ ಕೊಟ್ಟಾರೆ, ಸೋತಿದ್ರು, ಇಲ್ಲಿ ಬೆಳಗಾಮಲ್ಲಿ ಅವ್ರನ್ನ ಗೆಲ್ಸಾರೆ, ಹೋಗ್ಬಿಟ್ಟು ಆ ಕೆಲಸ ಮಾಡೋಕ್ಕೆ ಹೇಳ್ರಿ. ಬರಗಾಲದಲ್ಲಿ ದುಡ್ಡು ತರೋಕ್ಕಾಗಲಿಲ್ಲ ಇವರಿಗೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಇವ್ರು ಯಾರು ಹೋಗಿ ಒಂದು ದಿವಸ ಮಾತಾಡ್ಯಾರ? ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ? ನೋಡಿ ಅದನ್ನ ಮೊನ್ನೆನೂ ಕೂಡ ಚರ್ಚೆ ಆಯಿತು ಕ್ಯಾಬಿನೆಟಲ್ಲೂ ಕೂಡ. ಏನು ಈಗ ಮೊನ್ನೆ ಏತ ನೀರಾವರಿ ನಮ್ಮ ಎತ್ತಿನ ಹೊಳೆ ಓಪನ್ ಆಯಿತು. ಅದಾದಮೇಲೆ ಮಹದಾಯಿನೂ ಮುಂದೆ ತಗೊಂಡು ಹೋಗಬೇಕು ಅಂಥೇಳಿ ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಆಗಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಸಮಾನತೆಯ ಆದ್ಯತೆಯನ್ನು ಕೊಡೋದು ನಮ್ಮ ಕರ್ತವ್ಯ. ಅದನ್ನು ಮಾಡಬೇಕಾಗತ್ತೆ. ನಾನು ಕೂಡ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಬರೀ ಇಲ್ಲಿಗೆ ಆಗಬೇಕು ಅಲ್ಲಿಗೆ ಆಗಬೇಕು, ಹಂತ ಹಂತವಾಗಿ ಆಗಬೇಕಾಗತ್ತೆ. ಮಹದಾಯಿನೂ ಕೂಡ ಆಗ್ತಕ್ಕಂಥದ್ದು ಈ ಕಡೆ ಭಾಗದ ಜನರ ಒಂದು ಒತ್ತು. ಅದಕ್ಕೆ ಯಾರು ಅವರು ಕೇಂದ್ರ ನಾಯಕರ ಹೆಸರು? ಅಲ್ಲ, ಯಾರು ಹೌದು, ಯಾರು ಯಾವ ಪಕ್ಷದವರು? ಅದಕ್ಕೆ ನಾನು ಹೇಳೋದು 100% ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಮಾಡ್ತೀವಿ. ಆದರೆ ಇದು ಎರಡು ಕೈ ಚಪ್ಪಾಳೆ ಹೊಡಿಬೇಕಾಗತ್ತೆ. ಕಲೆಕ್ಟ್ ಮಾಡ್ತಾರಲ್ಲ ಟ್ಯಾಕ್ಸ್, ನಮ್ಮದು ನಿಮ್ಮದು ಎಲ್ಲ ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏರೋಪ್ಲೇನ್ ತಗೊಳ್ಳೋದು, ಬುಲೆಟ್ ಟ್ರೈನ್ ಬಿಡೋದು ಎಲ್ಲ ಮಾಡ್ತಾರಲ್ಲ, ಅದನ್ನು ಬದಿಗೆ ಸರಿಸಿ ಇಂಥ ಕೆಲಸ ಮಾಡಬೇಕು. ಅದನ್ನು ಈ ಧ್ವನಿ ಇಲ್ಲದೆ ಇರತಕ್ಕಂಥ ಏನು ಮಂತ್ರಿಗಳಿರ್ಬೋದು, ಇಲ್ಲಾಂದರೆ ಸಂಸದರಿರ್ಬೋದು, ಅಲ್ಲಿ ಹೋಗಿ ಧ್ವನಿ ಹಾಕಬೇಕು. ಈಗ ಒಂದು 8 ಜನರು ಗೆದ್ದಿದ್ದಾರೆ. ಅವರು ಕೂಡ ನಮ್ಮ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಪಕ್ಷಾತೀತವಾಗಿ ಯಾವ ಏರಿಯಿಂದ ಗೆದ್ದಿದ್ದೀವಿ ಅಂತೇಳಿ ತಿಳುವಳಿಕೆ ಅಂದರೆ ತಿಳ್ಕೊಳ್ಳದೆ ಎಲ್ಲ ಕಡೆನೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಧಾನಮಂತ್ರಿ ಅವರಿಗೆ ಸೀಕ್ರೆಟ್ ಆಗಿ ಭೇಟಿಯಾಗಿದ್ದಾರೆ ಅಂತ. ಸೀಕ್ರೆಟ್ ಎಲ್ಲಿ? ಅದಕ್ಕಿಂತ ಮುಂಚೆನೇ ನೀವೇ ಹೋಗಿ ತೋರಿಸಿ. ಒಂದು ವಾರ ಆದಮೇಲೆ ಸೀಕ್ರೆಟ್ ಆಗ್ಬಿಡುತ್ತಾ? ಒಂದು ವಾರದಕ್ಕಿಂತ ಮುಂಚೆ ನೀವೇ ತೋರಿಸಿದ್ರಿ ಅಲ್ರಿ ಪ್ರಧಾನಮಂತ್ರಿನ. ನಿಮ್ಮ ಒಂದು ನಿಮಿಷ ಶುರು ಮಾಡೋರೇ ನೀವು, ಪ್ರಶ್ನೆ ಕೇಳೋರು ನೀವೇ, ಉತ್ತರಕ್ಕೆ ನಮಗೆ ಸಿಕ್ಸ್ತೀರಿ ಯಾಕೆ? ಅವ್ರು ಆರಾಮಾಗಿ ಹೋಗಿ ಅವ್ರ ಕೆಲಸ ಮಾಡ್ಕೊಂಬಂದಾರೆ. ಅದನ್ನು ಹೋಗ್ಬಿಟ್ಟು ಸೀಕ್ರೆಟಾಗಿ ಪ್ರಧಾನಮಂತ್ರಿನ ಹೋಗಿ ಸೀಕ್ರೆಟ್ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿ ಅವರು 2 ತಿಂಗಳಾದರೂ ಯಾರಿಗೂ ಟೈಮ್ ಸಿಗಲ್ಲ. ಡಿ.ಕೆ. ಶಿವಕುಮಾರ್ ಟೈಮ್ ಕೊಟ್ರಲ್ಲ ಅಂತ ಬೇರೆ ಮೋಸ್ಟ್ಲಿ ಕರ್ನಾಟಕ ರಾಜ್ಯದ ಮಂತ್ರಿಗಳಿಗೆ ಹೆದರ್ತಾರೆ ಇರಬೇಕು. ಮೋಸ್ಟ್ಲಿ ಪ್ರಧಾನಮಂತ್ರಿಗಳು ಹೆದರಿ ಕೊಟ್ಟಿದ್ದಾರೆ. ಇಲ್ಲ ಇವ್ರಿಗೆ ಕೊಡೋದು ಒಳ್ಳೆಯದು, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತೀವಿ, ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ. ಅಲ್ಲ, ಇಂಥ ಸಂದರ್ಭದಲ್ಲಿ ನಮಗೆ ಬರೋ ದುಡ್ಡು ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ. ಅದು ಕೊಡೋದು ಒಳ್ಳೆಯದು.